ದಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಕರೆದಂಥ ಪತ್ರಗೋಷ್ಠಿ, ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಕಳೆದ ಸುಮಾರು 2-3 ದಿನಗಳಿಂದ ಕಲಬುರಗಿ ನಗರದಲ್ಲಿ ಯಾವ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ ನಾವೇ ಯಾಕೆ ಇದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕಾಯ್ತಂದ್ರೆ, ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಮಾಜಿ ಶಾಸಕರು ಹಾಗೂ KKDB ಅಧ್ಯಕ್ಷರು, ಇವರು ಅಲ್ಲದೆ ಅವ್ರ ರಾಜಕೀಯ ಏನೇ ಇದ್ದರೂ ಕೂಡ ನಮ್ಮ ಸಮಾಜದ ಒಬ್ಬ ಪ್ರಮುಖರು. ಇಂಥ ಒಂದು ಸಮಾಜದ ಪ್ರಮುಖರ ಮೇಲೆ ಸ್ಟ್ರೈಕ್ ಆಗಿದೆ, ಸ್ಟ್ರೈಕ್ನಲ್ಲಿ ಖರೆ ಸತ್ಯ ಸುಳ್ಳು ಎಲ್ಲ ಕೋರ್ಟ ಗೀಟ ನೋಡ್ಕೊಳ್ಳಿ. ಬಟ್ ಇದು ಅನ್ಯ ಕೋಮಿನ ಜನ ನಡ್ಕೊಳ್ಳೋ ರೀತಿ ನೋಡಿದರೆ ಭಾಳ ಸರಿ ಅನ್ಸಂಗಿಲ್ಲ. ಯಾಕಂದರೆ ಇವತ್ತು ನಾವು ಸಣ್ಣ ಸ್ಟ್ರೈಕ್ ಮಾಡಬೇಕಾದ್ರೂ ಕೂಡ ಇವತ್ತು ಕಮಿಷನರ್ ನೀವು ಪರ್ಮಿಷನ್ ತೊಗೋಬೇಕು, ಇಷ್ಟೇ ಜನ ಇರಬೇಕು, ಅನೇಕ ಕಂಡೀಷನ್ಗಳಾಗ್ತಾರೆ. ಆದರೆ ಇವತ್ತು ಅಪ್ಪುಗೌಡರಿಗೆ FIR ಮಾಡಲಿಕ್ಕೆ ಬ್ಯಾಡ ಅಂದಿಲ್ಲ, ಖಂಡಿಸ್ತೀವಿ 100%. ಬಟ್ FIR ಮಾಡುವಾಗ ನಿಮ್ಮ ಪದ್ಧತಿ ಸರಿಬೇಕಲ್ಲ. ಕಾನೂನು ರೀತಿಯಿಂದ ಹೋರಾಟ ಮಾಡೋದಕ್ಕೆ ಕಾನೂನು ರೀತಿಯಿಂದ ಹೋರಾಟ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಎಷ್ಟೋ ಬೈಕ್ಗಳ ಮ್ಯಾಗ ಬಂದು ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಂತು ಜೈಘೋಷ ಕೂಗೋದ ಮೂಲಕ ಒಬ್ಬ ನಿಷ್ಠಾವಂತ ನಾಯಕನಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾ, ಮಾತಿನಲ್ಲಿ ಲಯ ಟೂನ್ ಏನೂ ಇಲ್ಲ. ಒಂದು ಯಾವುದೇ ಮನುಷ್ಯನಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಬಾರ್ದಲ್ಲ. ಜಾತಿ ಬಗ್ಗೆ ಅವ್ರು ಹೇಳ್ತಾರೆ ಅಂದರೆ ಪರವಾಗಿಲ್ಲ, ನೀವು ಎಲ್ಲರೂ ಕೂಡಿ ಅದಕ್ಕೆ ಕಾನೂನು ರೀತಿಯನ್ನು ಹೋರಾಟ ಮಾಡಿರಿ. ಅವಾಚ್ಯ ಶಬ್ದಗಳನ್ನು ಬೈದು ಅವರ ನಾಯಕತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ ಈ ಅಲ್ಪಸಂಖ್ಯಾತರು ಮಾಡಿದರೆ, ಇದಕ್ಕೆ ನಾವು ಎಲ್ಲರೂ ಕೂಡ ಸಮಸ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಖಂಡಿಸ್ತೀವಿ. ಖಂಡಿಸೋದಲ್ಲದೆ ನಾವು ಇವತ್ತು ಎತ್ತರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿದರೆ ನಾವು ಕೂಡ ನಿಮ್ಮ ಹಾಗೆ ರೋಡಿಗಳು ಹೋರಾಟ ಮಾಡೋಕ್ಕಾಗುತ್ತದೆ. ಅದು ಆಗಬಾರ್ದು. ಕಲಬುರಗಿ ನಗರ ಶರಣಬಸವೇಶ್ವರ, ಖಾಜಾ ಬಂದೇನಂದ, ಬುದ್ಧ, ಅನೇಕ ಶರಣರ ನಾಡುಗಳನ್ನು ಆಡಿದಂಥ ನಮ್ಮ ಭಾಗ ಇದು. ಇಂಥ ಭಾಗದಲ್ಲಿ ಇಂಥ ಒಂದು ಜಾತಿ ಜಗಳ ಆಗಬಾರ್ದಂತ ಇನ್ನೊಮ್ಮೆ ಕಳಕಳಿಯ ಮನೆ ಮಾಡಿಕೊಳ್ಳುತ್ತಾ, ಈ ರೀತಿ ಅವಾಚ್ಯ ಶಬ್ದಗಳನ್ನು ತಾವು ಮಾತಾಡಬಾರ್ದಂತ ಇನ್ನೊಮ್ಮೆ ಸಲಹೆಗಳನ್ನು ಕೊಡುತ್ತಾ, ಮಾತಾಡಿದರೆ ನಾವು ಕೂಡ ಅದೇ ಹೆಜ್ಜೆ ತುಳಿಯಬೇಕಾಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈಗಿನ ದಿನದಲ್ಲಿ ಈಗಾಗಲೇ ಹೇಳಿದಂಥ ನಮ್ಮ ಕಾರ್ಯದರ್ಶಿಗಳಾದಂಥ ನೆಗಲಿಂಗ ಮಠಪತಿಯವರು, ಶಾಂತಕುಮಾರ್ ದಿಜ್ಜಿಯವರು ಹೇಳಿದರು, ಈ ಪಕ್ಷದ ಹೋರಾಟದಲ್ಲಿ ಅವರು ಯಾವ ರೀತಿಯಾಗಿ ಮಾತಾಡಿದ್ರು, ಯಾವ ಕರೆಕ್ಟಾಗಿ ನಿಜವಾಗಿ ತಿಳಿದುಕೊಳ್ಳದೆ ಹಾಗೂ ಕರೆಕ್ಟಾಗಿ ವಿಚಾರ ಮಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡಿಕೊಂಡು ಅವರು FIR ಮಾಡಿದ್ರೆ ಓಕೆ. ಯಾರೋ ಅನ್ಯ ವ್ಯಕ್ತಿಗಳಿಂದ FIR ಮಾಡಿಸಿ ಇದರ ವಿರುದ್ಧವಾಗಿ ಸುಮ್ಮನೆ ಒಂದು ನಿಷ್ಠಾವಂತ ಮಾಜಿ ಶಾಸಕರು ಹಾಗೂ KKDB ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಅನ್ಯಾಯವಾಗಿ ಅವರು ಮಾತಾಡಿದ್ದು, ಹಿಂದಿನ ಶಾಸಕರಾದಂಥ ನಮ್ಮ ಉತ್ತರ ಮತಕ್ಷೇತ್ರ ಶಾಸಕರಿದ್ದರು, ಮಾಜಿ ಶಾಸಕರು, ಅವರು ದಿವಂಗತ ಶಾಸಕರಾಗಿದ್ದರು. ಅವ್ರು ಮಾತಾಡಿದ ನಿಜವಿರಬಹುದು, ನಿಮಗೂ ಗೊತ್ತಿದೆ ಅದು. ಆದರೂ ಅದನ್ನು ಕರೆಕ್ಟಾಗಿ ಸಮಾಲೋಚನೆ ಮಾಡಿಕೊಂಡು ತಾವು FIR ಮಾಡಿದ್ರೆ ಒಂದು ನಿಜವಾದ ಸಂಗತಿ ಅಂತ ಅನ್ನಿಸ್ಬೋದು ನಮಗೂ. ಈ ಯಾವುದೋ ವ್ಯಕ್ತಿಗಳಿಗೆ ಅನೈತಿಕವಾಗಿ ಸುಮ್ಮನೆ ವಿಚಾರಗಳು ಅನ್ಯದ ರೋಡಿಗಿಳಿದು ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳಿಂದ ಘೋಷಣೆಗಳು ಕೂಗುತ್ತಾ ಸ್ಟ್ರೈಕ್ ಮಾಡ್ಕೋತಾ ಇದು ನಮಗೇನು ಸರಿ ಅನ್ನಿಸ್ತಾ ಇಲ್ಲ. ಇದೇ ರೀತಿ ಖಂಡಿಸಿದರೆ ನಾವು ಮುಂದಿನ ದಿನಗಳಲ್ಲಿ ರೋಡಿಗಿಳಿದು ನಾವು ಸ್ಟ್ರೈಕ್ ಮಾಡಬೇಕಾಗುತ್ತದೆ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ.